ಹೋಗುದಕ್ಕೆ ಬಂದದ್ದ ಅಲ್ಲ ಯುದ್ಧ ಮಾಡೋದಕ್ಕೆ ಬಂದ ಮತ್ತೆ ಹೆದರಿಸುವುದಂತದ್ದು ನೀವು ಬೆಲ್ಲ ಬಡೀರಿ ಮಾರೆ ಹೆದರಿಸ್ಲಿಕ್ಕಿಲ್ಲ. ನೀನು ಅಳುವುದ ನಗುವುದು? ನನಗೆ ರಕ್ತವನ್ನು ಕಂಡ್ರೆ ಏನಾಗುವುದಿಲ್ಲ. ನನಗೆ ಯಾರಾದ್ರೂ ಸಿಟ್ಟುಕೊಂಡದ್ದು ನೋಡಿದ್ರೆ ನನಗೆ ಹೆದರಿಕೆ ಆಗ್ತದೆ. ಈಗ ನನ್ನನ್ನು ನೋಡಿ ಹೆದರಿಕೆ ಆಯ್ತು? ಹೆದರಿಕೆ ಅಂತಲ್ಲ, ಯಾರಿಗೂ ಸಿಟ್ಟು ಬಂದ್ರು ಮೊದಲು ಹೊಡಿಲಿಕ್ಕೆ ಸಿಗುವುದು ನಾನು, ಅದಕ್ಕೆ ನನಗೆ ಅದೊಂದು ಮಾತ್ರ. ನಿನ್ನ ಬುದ್ಧಿ ನಿನ್ಗೆ ಅರ್ಥ ಆಗಿದಲ್ವಾ? ಅದು ಅರ್ಥ ಆಗದೆ ಇಷ್ಟು ವರ್ಷ ಜೀವನಾನುಭವದಲ್ಲಿ ಅಷ್ಟು ಅರ್ಥ ಆಗದೆ ಇರ್ತದ? ಭೀಷಣ ನೀನಹುದೆಲ್ಲವ ದುಶ್ಯಾಸನ. ನಿನ್ನನ್ನು ಭಂಗಿಸದಿರೆ ನನಗೆ ಶಸ್ತ್ರ ಸನ್ಯಾಸ. ಯಾರನ್ನು ಕರ್ದದ್ದು? ಯಾರನ್ನ? ನನ್ನನ್ನು ಚತುಸ್ಸಾಗರ ವಲಯಾಂಕಿತವಾದಂತಹ ಭರತ ಖಂಡದಲ್ಲಿ ಇವ ಮೂಲಕ್ಕೆ ಕೈ ಹಾಕಿದ. ಹೇಗೆ ಮುಗಿಸ್ತೀಯ ಇವತ್ತು? ನಮ್ಮದಾದಂತಹ ಚಂದ್ರವಂಶ ಎನ್ನುವುದು ಬಹಳಷ್ಟು ಪವಿತ್ರತೆಯನ್ನು ಪಡೆದದ್ದು. ಅದು ನಿನ್ಗೂ ಗೊತ್ತಾಯ್ತಲ್ಲ, ಅದು ಪುಣ್ಯ. ಕೇವಲ ರಾಜ್ಯಕ್ಕೆ ಬೇಕಾಗಿ ಸಹೋದರರಾಗಿದ್ದಂತಹ ನಾವು ದಾಯಾದಿಗಳಾಗಿ ಹೋದೆವು. ಗುರುಗಳಾದಂತಹ ಆಚಾರ್ಯ ದ್ರೋಣರು ತುಂಬಾ ವೇಗದಲ್ಲಿ ಹೋಗ್ತಾ ಇತ್ತು, ಇವ ಬಂದು ಹಾಳು ಮಾಡಿಬಿಟ್ಟ. ಚಕ್ರವ್ಯೂಹವನ್ನು ಬರೆದಿದ್ದಾರೆ. ವೇದಿಸುವುದಕ್ಕೆ ನೀನು ಬಂದಿದ್ಯಲ್ಲ ಮಗು. ಚಕ್ರವ್ಯೂಹ ಅಂತ ಹೇಳಿದ್ರೆ ಏನು ಸಾಮಾನ್ಯ ಅಂತ ಭಾವಿಸಿದೆಯೇನೋ? ಕರ್ಣ, ದ್ರೋಣ, ದುಶಾಸನ ಮೊದಲಾದ ವೀರರೆಲ್ಲ ಇದ್ದಾರೆ. ಇದನ್ನು ಗೆಲ್ಲುವುದಕ್ಕೋ ಕೊಲ್ಲುವುದಕ್ಕೋ ನಾನೇ ಹೋಗುತ್ತೇನೆ, ನನ್ನಿಂದ ಸಾಧ್ಯ ಆಗುತ್ತದೆ ಎನ್ನುವ ಹಾಗೆ ಬಂದಿದ್ಯಲ್ವೋ? ಇದು ನಿನ್ನಿಂದ ಸಾಧ್ಯವೇನೋ ಮಗನೇ? ಸತ್ಯ ಹೇಳ್ಬೇಕು, ಇದು ಯಾರದ್ದು? ನನ್ನದಂತೂ ದೇವರಾಜ. ಹಾಗಾದ್ರೆ ಸ್ವಂತದ್ದಿಯಲ್ಲಿಲ್ವಾ? ನಾವು ನಮ್ಮನ್ನು ಪ್ರತಿಷ್ಠಾಪಿಸಿಕೊಳ್ಳುವಲ್ಲಿವರೆಗೆ ಯಾರ್ಯಾರದ್ದನ್ನು ಹಿಡ್ಕೊಂಡಾದ್ರೂ ಕಾಣಿಸಿಕೊಳ್ಬೇಕು. ಇನ್ನೊಬ್ಬರ ಶೈಲಿಯನ್ನು ಹಿಡ್ಕೊಂಡೇ ನೀನು ಬದುಕುವುದಾ? ನಿನ್ಗೆ ಅದಕ್ಕಿಂತ ಸಾಯ್ಲಿಕ್ಕೆ ಆಗುದಿಲ್ವಾ? ಸಾಯುವುದು ಯಾಕೆ? ಸಾಯಬಾರ್ದು. ಸತ್ರೆ ಇವತ್ತಿಗೆ ಮುಗೀತು. ಇದ್ದು ಈಸಬೇಕು, ಇದ್ದು ಜಯಿಸಬೇಕು. ಹಣೆ ಬರ ಕೆಟ್ಟವನೇ. ಯಾವ ಸಂತಾನದವ ಇವ? ಯುದ್ಧವೇ ಮಾಡ್ತೀನಿ ಅಂತ ಇದ್ರೆ ಆ ಸಾಹಿತ್ಯವನ್ನು ಕೊಲ್ಬೇಡ ಪಾಪಿ ಮಗಳೇ. ಒಂದ ಇಲ್ಲಿತ್ತು, ಇಲ್ಲ ಅಲ್ಲಿ ಯಾವ್ದು ಒಂದನ್ನು ಹಿಡ್ಕೊ. ಕುಮಾರ ಕುಮಾರ ಲಕಾರ ರಕಾರ ಬರಲಿಲ್ಲ. ಬರ್ತದೆ, ಅದು ಶೈಲಿಯ. ಶೈಲಿ ಆಯ್ತು, ಮುಂದುವರಿಸಿ. ನಿನ್ನನ್ನು ನೋಡುವಾಗ ಎಂತವನಿಗಾದರೂ ಕೂಡ ಒಮ್ಮೆ ಎದೆ ಸೆಟಲು ನಿಲ್ಲಲೇಬೇಕು. ಯಾಕೆ ಬಲ್ಲೆಯೋ? ನಮ್ಮದಾದಂತಹ ಚಂದ್ರವಂಶದಲ್ಲಿ ಅದೆಷ್ಟೋ ಮಂದಿ ಪರಾಕ್ರಮಿಗಳು ಹುಟ್ಟಿ ಆಳಿ ಬಾಳಿದರೂ ಕೂಡ ನಿನ್ನಂತಹ ಸಾಧನೆಯನ್ನ ಮಾಡುವಲ್ಲಿ ಯಾರು ಯಶಸ್ಸನ್ನು ಕಂಡವರಲ್ಲ. ಆದ್ದರಿಂದ ನೀನು ಪ್ರತ್ಯಕ್ಷ ಪ್ರಳಯ ಕಾಲದ ಲೋಕೇಶನೇನು? ಸಂಶಯ ಉಂಟಾ?
ಅಲ್ಲ ನೀನ್ ಲೋಕೇಶನೇ. ಈ ಸ್ವರವನ್ನು ಕೇಳುವಾಗ ಹಾ. ಗಂಟಲಲ್ಲಿ ಏನಾದ್ರು ಸಿಕ್ಕಿಗೋ ಮಾತಾಡ್ತಾರಲ್ವ ಹಾಗಾಯ್ತು. ಅದು ಶೈಲಿ. ಇದು ಶೈಲಿಗೆ ಬೆಂಕಿ. ಕುಮಾರ, ಯುದ್ಧಕ್ಕೆ ಎನ್ನುವ ಹಾಗೆ ಬಂದಿದ್ಯಲ್ಲ. ಯುದ್ಧಕ್ಕೆ ಬಂದವ ಸಾಮಾನ್ಯ ಅಂತ ಭಾವಿಸಿದೆಯೇನು? ವೀರ ದುಶ್ಯಾಸನ, ಶೂರ ದುಶ್ಯಾಸನ, ಗಂಭೀರ ದುಶ್ಯಾಸನ ನನ್ನ ಜೊತೆಯಲ್ಲಿ ಕಾದಾಟವನ್ನು ಮಾಡಿದ್ದು ಹೌದು ಅಂತಾದ್ರೆ ಯಮನ ಆಲಯವನ್ನು ಸೇರಬೇಕಾದೀತು. ನಿಮ್ಗೇನಾದ್ರೂ ವಾತ ಹೇಳ್ತಿದ್ದ? ಮತ್ತೆ ಒಂದು ಬದಿಗೆ ಹೋಗ್ತಾ ಇದ್ವಿ. ಅದು ಶೈಲಿಯ. ದುಶ್ಯಾಸನ ಅಷ್ಟು ಮಾಡದಿದ್ರೆ ಯಾರು ದುಶ್ಯಾಸನ ಅಂತ ಒಪ್ಪಿಕೊಂಡಿದೆ. ಅಂತಿಂತ ಅಷ್ಟು ಮಾಡಿ ಬಿಟ್ಟಿದ್ದಾರೆ. ಹೌದಾ? ಹಾಗಾದ್ರೆ ದುಶ್ಯಾಸನ ಅಂದ್ರೆ ಸರಿ ಇದ್ದವಲ್ಲ, ಹುಚ್ಚ ಅಲ್ಲ, ಅದು ಮಾಡುವವರೇ ಮಾಡಿದ್ರೆ ಸರಿ ಇದ್ದದ್ದೇ. ಮತ್ ನಮ್ಮಂತವ್ರ ಕೈಗೆಲ್ಲ ಸಿಕ್ಕಿದ ಮೇಲೆ ಅರೆ ಹುಚ್ಚ ಆಗದೆ ಮತ್ತೆ ಅಂತ ನಿನಗೆ ಬಂದದ್ದು ಯಾಕೆ? ಯುದ್ಧವೇ ಬದ್ಧ ಎನ್ನುವ ಕಾರಣದಿಂದ ಬಂದವನಿದ್ದೇನೆ. ಮಾಡಿ ಯುದ್ಧ. ನಾನು ನೀನು ಯುದ್ಧ ಮತ್ತೆ ನಿನ್ನಲ್ಲಿ ಮತ್ತೆ ಇಲ್ಲಿ ಊಟ ಉಂಟಂತ ಬಂದದ ಮಗು. ಮಗು ಮಗು ಒಂದು ಶೈಲಿ ಉಂಟದ. ಆಯ್ತು, ನಿನ್ನದೊಮ್ಮೆ ಮುಗಿಸು ಮಹಾರಾಯ. ನನಗೆ ಇವತ್ತು ಅದು ತಲೆಗೆ ಹೌದು. ಒಬ್ಬ ತ್ಯಾಗಿ ಮತ್ತೊಬ್ಬ ಯೋಗಿ ಇಬ್ಬರು ಸೇರಿದರು ಅಂತಾದರೆ ನಮ್ಮದಾದ ಈ ಹತ್ತಿನೆಯ ಸಾಮ್ರಾಜ್ಯ ಚತುರ್ಥಾಗರ ವಲಯಾಂಕಿತವಾದ ಭರತ ಖಂಡದಲ್ಲಿ ಸುತ್ತ ತುದಿಯನ್ನು ಏರ್ತದೆ. ಚಪ್ಪಾಳೆ ತಟ್ಟಿ ಚಪ್ಪಾಳೆ ಬೇಕು ಅಂತಾದ್ರೆ ಅವರೇ ತಟ್ಟುತ್ತಾರೆ, ನೀನು ಚಪ್ಪಾಳೆ ಕೇಳುದಲ್ಲ. ಆದ್ರೆ ಒಂದು ಸಂತೋಷ ಆಯ್ತು, ಆವತ್ತು 4 ದಿವಸ ನಮ್ಮ ಜೊತೆ ಬಂದದಕ್ಕೆ ಸಾರ್ಥಕ ಆಯ್ತು. ನೀನು ಸರಿಯಾಗಿ ಎಲ್ಲಾ ಸ್ವಾತಂತ್ರ್ಯವನ್ನು ನನಗೆ ಕೊಡಬೇಡ. ಇನ್ನೊಂದು ದಿವಸ ಇಂಥದ್ದೇ ಸಂದರ್ಭ ಬಂದ್ರೆ ನಿನ್ನ ಹಾಗೂ ಮಾತಾಡಿದ್ರು ಮಾತಾಡಿ. ಯಾರು? ಹೌದಾ? ಅಷ್ಟು ಸಮಯ ಬದುಕಿದ್ದಕ್ಕೆ ಬಿಟ್ರೆ ಅಲ್ವಾ? ಯಾರು? ನಿನ್ನ ಕೈಕಾಲು ಕಾಡಿದ್ದಾರೆ. ಕೊಲ್ಲುವೆನೆಂದರೆ ಯಾತನ ಭಾಷೆಗೆ ಅಂಜುವೆನು ತೆಗೆದಚ್ಚೋ. ಕೊಳ್ಳದಿರು ಎಂದು ಬೇಡವೇನೋ. ಆಯ್ತು, ಕೊಳ್ಳದಿರುವ ಕೊಲ್ಲದಿರುವ ಏನು ಹೇಳಿದ್ದ? ನನ್ನ ಪೃಷ್ಠಭಾಗ ನಜ್ಜುಗುಜ್ಜಾಗಿದೆ ಪುಣ್ಯಾತ್ಮ. ಸರಿ ಇದ್ರೆ ಅಲ್ವಾ ಅದು ನಚ್ಚು ಗುಜ್ಜಾವು? ಕಾಲು ತೆಗಿಯ ನೋಡು ಒಮ್ಮೆ ಹೇಳು ಹೇಳು. ನಾನು ಏತಕ್ಕೆ ಬಂದೇನು ನಾನೇ ಒಮ್ಮೆ ಮೇಲೆ ಹೇಳ. ಹೇಳಲಿಕ್ಕೆ ನಿಲ್ಲ. ಬೇಗ ನಿಮಗೆ ಕೆಳಗೆ ಬೀಳಿಸ್ಲಿಕ್ಕೆ ಆಗ್ತದೆ, ಮೇಲೆ ಏರಿಸಲಿಕ್ಕೆ ಆಗಿಲ್ಲ. ಇಲ್ವಾ ನಿನ್ನ ಸಂತಾನದವರು? ಅವರ ಹತ್ರ ಹೇಳು. ನಿನ್ನ ಮುಖ ನೋಡು. ನಿನ್ನ ಮುಖ. ಆ ಹಲ್ಲಿಗೆ ನೀರು ತೋರಿಸದು ಎಷ್ಟು ವರ್ಷ ಆಯ್ತಾ? ಕರ್ಪೂರ ತಾಂಬೂಲ್ವಾ? ಒಂದಲ್ಲ, ಅದು ಕೂಡ 2 ವಾಸನೆ ಬರ್ತದೆ. ನನಗೆ ನನ್ನ ಬಗ್ಗೆ ಹೆಮ್ಮೆ ಅನ್ನಿಸ್ತಾ ಉಂಟು ಮಗು. 4 ವರ್ಷಕ್ಕಿಂತ ಹಿಂದೆ ಬಿಟ್ಟದ್ದು ಈಗಲೂ ನಿನಗೆ 2 ಬರ್ತದೆ ಅಂತ ಇದ್ರೆ ಆಗಿನ ಸ್ಥಿತಿ ಹೇಗಿರ್ಬೇಡ. ಆವತ್ತು ಹಾಗಾಗುವಾಗ ನೀನು ಬದುಕಿದ್ದು ನಿನ್ನ ಪುಣ್ಯ. ನಾನು ಬದುಕಿದ್ದಲ್ಲ, ಮತ್ತೆ ಆ ಸತೀಶನ ಕರುಣೆ. ತಾಯಿಗೆ ಅಪಮಾನ ನಾ ಮಾಡಿದ ನಾಯಿಯೇ. ಮತ್ತೇನು ಪುಣ್ಯ ಅಂತ ಹೇಳು. ಮತ್ತೆ ಅದೆರಡು ಒಂದೇ ಅಲ್ವಾ? ಅದು ತೊಂದರೆ ಇಲ್ಲ, ಶಬ್ದ ದೊಡ್ಡದು ಬರಲಿ. ನಾಯಿಯೇ ನೀನು. ನಾನು ಕೊಲ್ಲುತ್ತಿದ್ದೆ. ನಾಯಿ ಅಂತ ಹೇಳ್ಬೇಡ, ಶುನಕ ಅಂತ ಹೇಳು. ಆಯ್ತು, ಶುನಕವೇ. ನಿನ್ನನ್ನು ಕೊಲ್ಲುತ್ತಿದ್ದೆ. ಆದ್ರೂ ಏನು ಮಾಡೋಣ ಹೇಳು? ದೊಡ್ಡಪ್ಪ ಭಾಷೆ ಮಾಡಿದ್ದಾರೆ, ಅದಕ್ಕಾಗಿ ನಿನ್ನನ್ನು ಬದುಕುವುದಕ್ಕೆ ಬಿಡ್ತೇನೆ. ಯುದ್ಧ ನಿನ್ನಂತವನಿಗೆ ಈ ಕತ್ತಿ ಬೇರೆ. ನನ್ನದನ್ನು ನೀನು ಬಿಸಾಡ್ಲಿಕ್ಕಿಲ್ಲ. ಇನ್ನು ಮುಂದಾದ್ರೂ ನಿನ್ನ ಶೈಲಿಯನ್ನು ಹಿಡ್ಕೊ, ಇನ್ನೊಬ್ಬರ ಶೈಲಿಯನ್ನು ಹಿಡ್ಕೊಂಡು ನೀನು ಬದುಕಬೇಡ. ಅಧಿಕ ಪ್ರಸಂಗಿ ಭಾಷೆ ಇಲ್ಲದವ. ಆ ಹುಡುಗನ ಮಾತು ಕೇಳಿದ ಉತ್ತರ ಕೊಡ್ತಿದ್ದೆ. ಮಕ್ಕಳ ಜೊತೆಯಲ್ಲಿ ನಾವೆಲ್ಲ ಸರಸ ಸಮರ ಸಂಭಾಷಣೆಗೆಲ್ಲ ಸರಿಯಾದ ವೇದಿಕೆ ಅಲ್ಲ. ಅವ ಏನಂದದ್ದು, ಇನ್ನೊಬ್ಬರ ಅನುಕರಣೆ ಮಾಡಬೇಡ ಅಂತ. ಅನುಕರಣೆ ಮಾಡಿದ ಕಾರಣದಿಂದ ಇಲ್ಲಿಯವರೆಗೆ ನಾನು ಬದುಕಿದ್ದೇನೆ. ಇವ ಹೌದಾ ಕಾಣಿಸಿಕೊಳ್ಳುವುದು ಇರ್ಲಿ. ಆದ್ರೆ ಒಂದು ಮಾತನ್ನು ಹೇಳಿದ್ದಾನೆ, ನಿನ್ನ ಪ್ರಾಣವನ್ನು ಬಿಟ್ಟಿದ್ದೇನೆ. ಯಾಕೆ? ನನ್ನ ಜೀವಿತಾವಧಿಯಲ್ಲಿ ಮಾಡಿದ ಒಂದೇ ಒಂದು ಪುಣ್ಯದ ಕಾರ್ಯ, ದ್ರೌಪದಿಯ ಸೀರೆ ಎಳೆದದ್ದು. ಆದ್ರಿಂದ ಇವತ್ತು ನನ್ನ ಪ್ರಾಣ ಉಳಿದದ್ದು. ನಮ್ಮ ಹೊಂತಕಾರಿಗಳಲ್ಲಿ ನಾನು ಹೇಳುವುದಿಷ್ಟೇ,
ನಾಳೆಯಿಂದ ನಿಮ್ಮ ಪ್ರಾಣ ಉಳಿಬೇಕಾ? ಬೆಳಿಗ್ಗೆ ಎದ್ದು ದಾರಿಯಲ್ಲಿ ಸಿಕ್ಕ ಹೆಮ್ಮಕ್ಕಳ ಸೀರೆ ಸೆರಗಿಗೆ ಕೈ ಹಾಕಿ. ಪರಿಣಾಮ ಒಳ್ಳೆದಾದ್ರೆ ನನ್ನನ್ನು ನೆನೆಸಿಕೊಳ್ಳಿ, ಪರಿಣಾಮ ಕೆಟ್ಟದಾದ್ರೆ ಯಾರಿಗೆ